ಈ ವ್ಯಾಲೆಂಟೈನ್ಸ್ ಡೇ ಹತ್ರ ಬಂದಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣನೇ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ರೋಡ್ ಸೈಡಲ್ಲಿ ರೆಡ್ ಬಲೂನ್ಸ್, ಅಂಗಡಿಗಳಲ್ಲಿ ರೆಡ್ ರೋಸಸ್, ಚಾಕ್ಲೇಟ್ ಗಿಫ್ಟ್, ಟೆಡ್ಡಿ ಬೇರ್, ಹಾರ್ಟ್ ಶೇಪ್ ಕುಷನ್, ಎಲ್ಲೆಲ್ಲೂ ರೆಡ್ ಕಲರ್. ಮಾಲ್ಗೆ ಹೋದರೆ ಕಪಲ್ಸ್ ಕ್ರೌಡ್, ಕೆಫೆಗಳಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಆಫರ್, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಲವ್ ರೀಲ್ಸ್, ಪ್ರಪೋಸಲ್ ವಿಡಿಯೋಸ್, ಸರ್ಪ್ರೈಸ್ ಗಿಫ್ಟ್. ಒಟ್ಟಾರೆ ಒಂದು ವಿಚಿತ್ರವಾದ ಪ್ರೆಷರ್ ಕ್ರಿಯೇಟ್ ಆಗಿಬಿಡುತ್ತೆ. ಇವತ್ತು ಲವ್ನ ಸೆಲೆಬ್ರೇಟ್ ಮಾಡಲೇಬೇಕು ಅನ್ನೋ ರೀತಿ, ರಿಲೇಷನ್ಶಿಪ್ ಪರ್ಫೆಕ್ಟ್ ಆಗಿರಲೇಬೇಕು ಅನ್ನೋ ಥರ. ಆದರೆ ಇದೇ ಸಮಯದಲ್ಲಿ ಒಂದು ಶಾಕಿಂಗ್ ರಿಯಾಲಿಟಿ ಏನಂದರೆ, ವ್ಯಾಲೆಂಟೈನ್ಸ್ ಡೇ ಹತ್ರ ಬಂದಾಗ ಬ್ರೇಕಪ್ಗಳು ಜಾಸ್ತಿ ಆಗ್ತವೆ. ಹೌದು, ಫೆಬ್ರವರಿ ತಿಂಗಳು ಸ್ಪೆಷಲಿ ವ್ಯಾಲೆಂಟೈನ್ಸ್ ವೀಕ್ ಅಂದರೆ ಸೈಕಾಲಜಿ ಪ್ರಕಾರ ಬ್ರೇಕಪ್ ರೇಟ್ ತುಂಬ ಜಾಸ್ತಿ. ಇದಕ್ಕೇನೆ ಕೆಲವರು ಬ್ರೇಕಪ್ ಸೀಸನ್ ಅಂತ ಕರೀತಾರೆ. ಕೇಳೋದಕ್ಕೆ ವಿಚಿತ್ರ ಅನಿಸ್ಬೋದು, ವ್ಯಾಲೆಂಟೈನ್ಸ್ ಡೇ ಹತ್ರ ಬಂದಾಗ ಬ್ರೇಕಪ್ ಯಾಕೆ, ಇದು ಸಂಭ್ರಮದ ಸಮಯ ಅಲ್ವಾ? ಆದರೆ ಮಾನವನ ಮನಸ್ಸು ಅಷ್ಟು ಸಿಂಪಲ್ ಆಗಿ ಕೆಲಸ ಮಾಡಲ್ಲ. ಇಂಥ ಎಮೋಷನಲ್ ದಿನಗಳು ಬಂದಾಗ ರಿಲೇಷನ್ಶಿಪ್ನ ನಿಜವಾದ ಸ್ಥಿತಿ ನಮ್ಮ ಮುಂದೆ ಕನ್ನಡಿಯಾಗಿ ನಿಂತುಬಿಡುತ್ತೆ. ಸಾಮಾನ್ಯ ದಿನಗಳಲ್ಲಿ ನಮ್ಮ ಜೀವನ ತುಂಬ ಬ್ಯುಸಿಯಾಗಿರುತ್ತೆ. ಆಫೀಸ್ ಪ್ರೆಷರ್, ಕಾಲೇಜ್, ಅಸೈನ್ಮೆಂಟ್, ಎಕ್ಸಾಮ್, ಟ್ರಾಫಿಕ್, ಹಣಕಾಸಿನ ಚಿಂತೆ, ಫ್ಯಾಮಿಲಿ ಜವಾಬ್ದಾರಿ, ಫ್ಯೂಚರ್ ಪ್ಲಾನಿಂಗ್, ಇವೆಲ್ಲದರ ನಡುವೆ ರಿಲೇಷನ್ಶಿಪ್ ಪ್ರಾಬ್ಲಮ್ಗಳು ಬ್ಯಾಕ್ಗ್ರೌಂಡ್ಗೆ ಹೋಗ್ಬಿಟ್ಟಿರ್ತವೆ. ಕೆಲವೊಮ್ಮೆ ನಾವು ಇಗ್ನೋರ್ ಮಾಡ್ತೀವಿ, ಕೆಲವೊಮ್ಮೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಕೆಲವೊಮ್ಮೆ ಕಾಂಪ್ರಮೈಸ್ ಮಾಡ್ತೀವಿ. ಇದಾಮೇಲೆ ನೋಡ್ಕೊಳ್ಳೋಣ ಬಿಡು, ಈಗ ಮೂಡ್ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ತೀವಿ. ಆದರೆ ವ್ಯಾಲೆಂಟೈನ್ಸ್ ಡೇ ಬಂದಾಗ ಸೊಸೈಟಿ ಒಟ್ಟಾರೆ ರಿಲೇಷನ್ಶಿಪ್ ಮೇಲೆ ಲೈಟ್ ಹಾಕ್ಬಿಡುತ್ತೆ. ಎಲ್ರ ಗಮನ ಈ ಲವ್ ಕಡೆಗೇ ಹೋಗುತ್ತೆ. ಆಗ ನಮ್ಮ ಮನಸ್ಸು ಸ್ಟಾರ್ಟ್ ಮಾಡುತ್ತೆ ಅನಾಲಿಸಿಸ್. ನಾವು ನಿಜವಾಗ್ಲೂ ಖುಷಿಯಾಗಿದ್ದೀವಾ? ನಮ್ಮಿಬ್ಬರ ಮಧ್ಯೆ ಕನೆಕ್ಷನ್ ಇದೆಯಾ? ಅವನು ಅಥವಾ ಅವಳು ನನಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರಾ? ನನಗೆ ಸ್ಪೆಷಲ್ ಫೀಲ್ ಆಗ್ತಿದೆಯಾ? ಈ ರೀತಿ ಪ್ರಶ್ನೆಗಳು ಮನಸ್ಸಿನೊಳಗೆ ಶುರುವಾಗ್ತವೆ. ಸಾಮಾನ್ಯ ದಿನಗಳಲ್ಲಿ ಬರದೇ ಇರೋ ಈ ಡೌಟ್ಗಳು ವ್ಯಾಲೆಂಟೈನ್ಸ್ ಟೈಮ್ನಲ್ಲಿ ಹೊರಗಡೆ ಬರ್ತವೆ. ಇದಕ್ಕೆ ಮೇನ್ ರೀಸನ್ ಎಕ್ಸ್ಪೆಕ್ಟೇಷನ್. ವ್ಯಾಲೆಂಟೈನ್ಸ್ ಡೇ ಅಂದರೆ ನಿರೀಕ್ಷೆಗಳ ಸ್ಫೋಟ. ಗಿಫ್ಟ್ ಬೇಕು, ಸರ್ಪ್ರೈಸ್ ಬೇಕು, ಟೈಮ್ ಬೇಕು, ಅಟೆನ್ಷನ್ ಬೇಕು, ಕಾಳಜಿ ಬೇಕು, ರೊಮ್ಯಾಂಟಿಕ್ ಮೂಮೆಂಟ್ಸ್ ಬೇಕು, ಕನಿಷ್ಠ ಇವತ್ತಾದರೂ ಏನಾದರೂ ಸ್ಪೆಷಲ್ ಆಗಿರಬೇಕು ಅನ್ನೋ ಭಾವನೆ ನಮ್ಮ ಮನಸ್ಸೊಳಗೆ ತುಂಬ ಜೋರಾಗಿ ಕೂತಿರುತ್ತೆ. ಪಾರ್ಟ್ನರ್ ಇದನ್ನು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ನಿರಾಸೆ. ಆ ನಿರಾಸೆಯಿಂದ ನೋವು ಕೋಪಕ್ಕೆ, ಈ ಕೋಪ ಕೊನೆಗೆ ಬ್ರೇಕಪ್ಗೆ ಹೋಗುತ್ತೆ. ಇನ್ನೊಂದು ದೊಡ್ಡ ಕಾರಣ ಸೋಷಿಯಲ್ ಮೀಡಿಯಾ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್, ಸ್ನ್ಯಾಪ್ಚಾಟ್, ಎಲ್ಲೆಲ್ಲೂ ಪರ್ಫೆಕ್ಟ್ ಕಪಲ್ಸ್. ದೊಡ್ಡ ದೊಡ್ಡ ಗಿಫ್ಟ್, ದುಬಾರಿ ಡಿನ್ನರ್, ಲಕ್ಸುರಿ ಟ್ರಿಪ್, ಬೀಚ್ ಪ್ರಪೋಸಲ್, ಡ್ರೋನ್ ಶಾಟ್, ವಯಲಿನ್ ಮ್ಯೂಸಿಕ್, ಇವೆಲ್ಲ ನೋಡ್ತಾ ನಮ್ಮ ಮನಸ್ಸು ಹೋಲಿಕೆ ಮಾಡೋದಕ್ಕೆ ಶುರು ಮಾಡುತ್ತೆ. ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ನಮ್ಮ ರಿಲೇಷನ್ಶಿಪ್ ಯಾಕೆ ಹೀಗಿಲ್ಲ, ನಮಗೆ ಇಂಥ ಸರ್ಪ್ರೈಸ್ ಯಾಕಿಲ್ಲ ಅನ್ನೋ ಯೋಚನೆ ಶುರುವಾಗುತ್ತೆ. ವ್ಯಾಲೆಂಟೈನ್ಸ್ ವೀಕ್ ಬಂದಾಗ ಮತ್ತೊಂದು ದೊಡ್ಡ ಪ್ರಕ್ರಿಯೆ ಶುರುವಾಗುತ್ತೆ, ಫ್ಯೂಚರ್ ಇವ್ಯಾಲ್ಯೂಯೇಷನ್. ಈ ವ್ಯಕ್ತಿ ಜೊತೆ ನಾನು ನನ್ನ ಜೀವನ ಕಳೀಬೋದಾ? ಮ್ಯಾರೇಜ್ ಆಗೋದಕ್ಕೆ ಸೂಟೇಬಲ್ ಇದ್ದಾರಾ? ನಮ್ಮಿಬ್ಬರು ಗುರಿ ಒಂದೇನಾ? ಫ್ಯಾಮಿಲಿ ಒಪ್ಕೊಳ್ತಾರಾ? ಈ ಥರ ಡೀಪ್ ಪ್ರಶ್ನೆಗಳು ನಮ್ಮ ತಲೆಗಳಲ್ಲಿ ಉಟ್ಕೊಳ್ತವೆ. ನಾರ್ಮಲ್ ಡೇಸ್ನಲ್ಲಿ ಇವೆಲ್ಲನೂ ತಪ್ಪಿಸ್ಕೊಳ್ತಿರ್ತೀವಿ. ಆದರೆ ವ್ಯಾಲೆಂಟೈನ್ಸ್ನ ಈ ಎಮೋಷ್ನಲ್ ಸಿಚುಯೇಷನಲ್ಲಿ ಈ ಪ್ರಶ್ನೆಗಳು ತಲೆ ಎತ್ತಿರ್ತವೆ. ಕೆಲವರಿಗೆ ಸಡನ್ ಕ್ಲಾರಿಟಿ ಸಿಗುತ್ತೆ, ಇವನು ಅಥವಾ ಇವಳು ನನ್ನ ವ್ಯಕ್ತಿ ಅಲ್ಲ ಅಂತ. ಆ ಸತ್ಯ ಒಪ್ಕೊಳ್ಳೋದು ಕಷ್ಟ, ಆದರೆ ಹಲವರು ಅದನ್ನು ಒಪ್ಕೊಂಡು ದೂರ ಹೋಗ್ಬಿಡ್ತಾರೆ. ಇದು ಒಂದು ದೊಡ್ಡ ಟ್ರ್ಯಾಪ್. ನಿಜ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿರೋದಿಲ್ಲ. ರೀಲ್ಸ್ನಲ್ಲಿ ತೋರಿಸೋದು ಜೀವನದ ಹೈಲೈಟ್ಸ್ ಮಾತ್ರ. ಆದರೆ ನಮ್ಮ ಮನಸ್ಸು ಅದನ್ನು ರಿಯಾಲಿಟಿ ಅಂತ ಒಪ್ಕೊಬಿಡುತ್ತೆ. ಇದರಿಂದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಹುಟ್ಟುತ್ತೆ. ಈ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ನಿಧಾನವಾಗಿ ರಿಲೇಷನ್ಶಿಪ್ ಒಳಗೆ ವಿಷದ ಹಾಗೆ ಹರಡ್ತಿರುತ್ತೆ. ಬಹಳಷ್ಟು ಬ್ರೇಕಪ್ಗಳಾಗೋದು ರಿಲೇಷನ್ಶಿಪ್ ಕೆಟ್ಟಿದೆ ಅಂತಲ್ಲ, ಹೋಲಿಕೆ ಮಾಡೋದ್ರಿಂದ, ಬೇರೆಯವ್ರ ಜೀವನ ನೋಡಿ ನಮ್ಮ ಜೀವನ ಚಿಕ್ಕದಾಗಿ ಕಾಣೋದ್ರಿಂದ. ಇನ್ನೊಂದು ರೀಸನ್ ಕಮಿಟ್ಮೆಂಟ್ ಫಿಯರ್. ವ್ಯಾಲೆಂಟೈನ್ಸ್ ಡೇ ಅಂದರೆ ಮುಂದೆ ಮ್ಯಾರೇಜ್, ಎಂಗೇಜ್ಮೆಂಟ್, ಸೀರಿಯಸ್ ಕಮಿಟ್ಮೆಂಟ್ ಅನ್ನೋ ಭಾವನೆ ಬರುತ್ತೆ. ಕೆಲವರಿಗೆ ಅದು ಭಯ ಹುಟ್ಟಿಸುತ್ತೆ, ನಾನು ಇನ್ನೂ ರೆಡಿ ಇಲ್ಲ ಅನ್ನೋ ಯೋಚನೆ ಬಂದು ಸುಲಭದ ದಾರಿ ಅಂದರೆ ಬ್ರೇಕಪ್ ಅಂತ ಆಯ್ಕೆ ಮಾಡ್ಕೊಬಿಡ್ತಾರೆ. ಇನ್ನು ಕೆಲವರಿಗೆ ಹಣದ ಒತ್ತಡ. ವ್ಯಾಲೆಂಟೈನ್ಸ್ ಡೇ ಅಂದರೆ ಗಿಫ್ಟ್, ಡಿನ್ನರ್, ಔಟಿಂಗ್, ಟ್ರಿಪ್, ಎಲ್ಲದಕ್ಕೂ ಹಣ ಬೇಕು. ಹಣದ ಸಮಸ್ಯೆ ಇರೋರು ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾರೆ, ನಾನು ಕೊಡೋಕ್ಕಾಗ್ತಿಲ್ಲ ಅನ್ನೋ ಲೋ ಫೀಲಿಂಗ್. ಆ ನೋವು ಕೂಡ ಕೆಲವರನ್ನ ಬ್ರೇಕಪ್ ಕಡೆಗೆ ತಳ್ಳಿಬಿಡುತ್ತೆ. ಕೆಲವರು ವ್ಯಾಲೆಂಟೈನ್ಸ್ ಡೇನ ಡೆಡ್ಲೈನ್ ಮಾಡ್ಕೊಂಡಿರ್ತಾರೆ. ಇಷ್ಟೊತ್ತಿಗೆ ಫೀಲಿಂಗ್ ಬರಲಿಲ್ಲ ಅಂದರೆ ಏನು ಬೇಡ ಅಂತ. ಈಗಾಗಲೇ ಹಿಂಜರಿದ ರಿಲೇಷನ್ಶಿಪ್ಗಳಿಗೆ ವ್ಯಾಲೆಂಟೈನ್ಸ್ ಡೇ ಫೈನಲ್ ಟೆಸ್ಟ್ ಆಗಿರುತ್ತೆ. ಸ್ಪಾರ್ಕ್ ಇಲ್ಲ ಅಂದರೆ ಬ್ರೇಕಪ್. ಇನ್ನು ಹುಡುಗಿಯರ ಕಡೆ ನೋಡಿದರೆ ಅವ್ರಿಗೆ ಹೆಚ್ಚು ಬೇಕಾಗೋದು ಎಮೋಷನಲ್ ಕನೆಕ್ಷನ್, ಟೈಮ್, ಕಾಳಜಿ, ಮಾತು, ಅರ್ಥ ಮಾಡ್ಕೊಳ್ಳೋ ಗುಣ. ಇವತ್ತಾದರೂ ನನ್ನ ಜೊತೆ ಇರಲಿ ಅನ್ನೋ ನಿರೀಕ್ಷೆ. ಅದು ಸಿಗದಿದ್ದಾಗ ತುಂಬ ನೋವಾಗುತ್ತೆ. ಇನ್ನು ಹುಡುಗರ ಕಡೆ ನೋಡಿದರೆ ಅವರಿಗೆ ಪ್ರೆಷರ್ ಜಾಸ್ತಿ. ಪ್ಲ್ಯಾನ್ ಮಾಡಬೇಕು, ಹಣ ಹಾಕಬೇಕು, ಸರ್ಪ್ರೈಸ್ ಕೊಡಬೇಕು. ಆಗದೆ ಹೋದರೆ ಅಸಮರ್ಥ ಅನ್ನೋ ಫೀಲಿಂಗ್.
ಆ ಫ್ರಸ್ಟ್ರೇಷನ್ ಕೆಲವೊಮ್ಮೆ ಜಗಳಕ್ಕೆ, ಕೆಲವೊಮ್ಮೆ ಮೌನಕ್ಕೆ, ಕೆಲವೊಮ್ಮೆ ಬ್ರೇಕಪ್ಗೆ ಕಾರಣ ಆಗುತ್ತೆ. ಹೀಗಾಗಿ ಈ ಬ್ರೇಕಪ್ ಒಂದೇ ಒಂದು ದಿನದಲ್ಲಿ ಆಗೋದಿಲ್ಲ, ಅದು ನಿಧಾನವಾಗಿ ಸೇರ್ತಾ ಬಂದ ಹಲವಾರು ದಿನಗಳ ನೋವಿನ ಫಲ. ವ್ಯಾಲೆಂಟೈನ್ಸ್ ಡೇ ಅಂದರೆ ಕೇವಲ ಟ್ರಿಗರ್ ಅಷ್ಟೇ. ಆದರೆ ಎಲ್ಲ ಬ್ರೇಕಪ್ ಕೆಟ್ಟದ್ದೇ ಅಂತಲ್ಲ. ಕೆಲವೊಮ್ಮೆ ಬ್ರೇಕಪ್ ನಮ್ಮನ್ನು ಟಾಕ್ಸಿಕ್ ರಿಲೇಷನ್ಶಿಪ್ನಿಂದ ಹೊರಗಡೆ ತರುತ್ತೆ, ಕೆಲವೊಮ್ಮೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಕಲಿಸುತ್ತೆ, ಕೆಲವೊಮ್ಮೆ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ನೋವು ಇರುತ್ತೆ, ಆದರೆ ಅದರಲ್ಲೂ ಲರ್ನಿಂಗ್ ಇರುತ್ತೆ. ಆದರೆ ಇಂಪಲ್ಸಿವ್ ಬ್ರೇಕಪ್ ಅಪಾಯಕಾರಿ. ತಕ್ಷಣದ ಎಮೋಷನಲ್ಲಿ ತೆಗೆದುಕೊಂಡ ನಿರ್ಧಾರ ಮುಂದೆ ಪಶ್ಚಾತ್ತಾಪ ಕೊಡ್ಬೋದು. ಅದಕ್ಕೆ ವ್ಯಾಲೆಂಟೈನ್ಸ್ ವೀಕ್ ನಂತರ ಪ್ಯಾಚಪ್ ಆದ ಜೋಡಿಗಳು ತುಂಬ ಇರ್ತಾರೆ. ನೀವು ರಿಲೇಷನ್ಶಿಪ್ನಲ್ಲಿ ಇದ್ದರೆ ಈ ಸಮಯದಲ್ಲಿ ನಿರೀಕ್ಷೆ ಕಡಿಮೆ ಇಟ್ಕೊಳ್ಳಿ, ಹೋಲಿಕೆ ಮಾಡೋದನ್ನು ಬಿಡಿ. ದೊಡ್ಡ ಗಿಫ್ಟ್ಗಿಂತ ಒಳ್ಳೆಯ ಮಾತು, ಸ್ವಲ್ಪ ಸಮಯ, ನಿಜವಾದ ಕಾಳಜಿ, ಇದಕ್ಕೆ ಹೆಚ್ಚು ಬೆಲೆ ಕೊಡಿ. ನೀವು ಸಿಂಗಲ್ ಇದ್ದರೆ ಈ ಸಮಯದಲ್ಲಿ ಲೋನ್ಲಿನೆಸ್ ಜಾಸ್ತಿ ಅನಿಸ್ಬೋದು, ಎಲ್ಲೆಲ್ಲೂ ಜೋಡಿಗಳು ಕಂಡಾಗ ಮನಸ್ಸು ನೋವಾಗ್ಬೋದು. ಆದರೆ ಸಿಂಗಲ್ ಜೀವನ ಸೋಲಲ್ಲ, ಅದು ತಯಾರಿ. ತಪ್ಪು ವ್ಯಕ್ತಿ ಜೊತೆ ಇರೋದಕ್ಕಿಂತ ಒಬ್ಬನೇ ಇರೋದು ಎಷ್ಟೋ ಬೆಟರ್. ಇತ್ತೀಚೆಗೆ ಬ್ರೇಕಪ್ ಆದರೆ ನಿಮ್ಮ ಮೇಲೆ ದೋಷ ಹಾಕ್ಕೊಳ್ಬೇಡಿ, ಇದು ಜೀವನದ ಒಂದು ಸ್ಟೆಪ್ ಅಷ್ಟೇ. ಹೀಲಿಂಗ್ಗೆ ಸಮಯ ಕೊಡಿ, ನಿಮ್ಮನ್ನು ನೀವು ಮರು ಕಂಡುಕೊಳ್ಳಿ. ಬೇಗ ಇನ್ನೊಂದು ರಿಲೇಷನ್ಶಿಪ್ಗೆ ಹಾರಿ ಖಾಲಿ ಜಾಗ ತುಂಬಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ವ್ಯಾಲೆಂಟೈನ್ಸ್ ಡೇ ಪ್ರೀತಿಯ ದಿನ ಆಗಬೇಕು, ಪ್ರೆಷರ್ ದಿನ ಅಲ್ಲ. ಕನೆಕ್ಷನ್ ದಿನ ಆಗಬೇಕು, ಹೋಲಿಕೆಯ ದಿನ ಅಲ್ಲ. ನಿಜವಾದ ಪ್ರೀತಿ ಒಂದೇ ದಿನಕ್ಕೆ ಸೀಮಿತವಾಗಿರಲ್ಲ, ಅದು ಪ್ರತಿದಿನ ಚಿಕ್ಕ ಚಿಕ್ಕ ಕಾಳಜಿಯಲ್ಲಿ ಅಡಗಿದೆ. ಈ ವ್ಯಾಲೆಂಟೈನ್ಸ್ ಡೇ ಸೀಸನ್ನಲ್ಲಿ ನಾನು ಸಿಂಗಲ್ ಯಾಕೆ ಅಂತ ಕೇಳೋ ಬದಲು ನಾನು ಒಳ್ಳೆ ವ್ಯಕ್ತಿ ಆಗಿದ್ದೀನಾ ಅಂತ ಕೇಳಿ. ಯಾಕಂದರೆ ಕೊನೆಗೆ ನಿಮ್ಮ ಜೀವನದ ಗುಣಮಟ್ಟ ನಿರ್ಧರಿಸೋದು ನೀವು ಯಾರು ಅನ್ನೋದ್ರಿಂದ, ನಿಮ್ಮ ಜೊತೆ ಯಾರಿದ್ದಾರೆ ಅನ್ನೋದ್ರಿಂದ ಅಲ್ಲ. ಈ ವಿಡಿಯೋ ನಿಮಗೆ ಟಚ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ.